ಡಿಯರ್ ಫ್ರೆಂಡ್ಸ್, ನಿಮ್ಮೆಲ್ರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನಮ್ಮ ಇಂಗ್ಲಿಷ್ ಗ್ರಾಮರ್ ಕೋರ್ಸ್ ಮತ್ತು ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಜರ್ನಿಯನ್ನು ಸ್ಟಾರ್ಟ್ ಮಾಡೋಣ. ಈಗಾಗಲೇ ನಾವು ಟೆನ್ಸ್ ಚಾಪ್ಟರನ್ನು ತಗೊಂಡಿದ್ದೀವಿ. ಸಿಂಪಲ್ ಪಾಸ್ಟ್ ಟೆನ್ಸನ್ನು ಹೇಳ್ತಾ ಇದ್ದೀವಿ. ಏನು ಅದಕ್ಕಿಂತ ಮೊದಲು ನಾವು ಡೈಲಿ ವೊಕ್ಯಾಬ್ಯುಲರಿಗೆ ಸಂಬಂಧಪಟ್ಟಂತ ಟಾಪಿಕ್ ಅನ್ನು ತಗೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿಸ್ತೀವಿ. ಈಗ ವರ್ಬ್ ಅನ್ನು ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದೀನಿ ನಾನು. ಈ ವರ್ಬ್ಸ್ ಚಾಪ್ಟರ್ ಆದ ನಂತರ ವೊಕ್ಯಾಬ್ಯುಲರಿಗೆ ರಿಲೇಟೆಡ್ ಆದಂತ ಇನ್ನೊಂದು ಟಾಪಿಕ್ ಅನ್ನು ತಗೊಂಡು ಅದನ್ನು ಪ್ರಾಕ್ಟೀಸ್ ಮಾಡಿಸೋದು. ಸುಮಾರು 200ಕ್ಕಿಂತ ಹೆಚ್ಚು ವರ್ಬ್ಸ್ ಫಾರ್ಮ್ಸ್ಗಳನ್ನು ಕೊಟ್ಟು ಅವನು ಪ್ರಾಕ್ಟೀಸ್ ಮಾಡಿಸ್ತೀನಿ. ಈ ಇನ್ನೂವರೆಗೂ ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಈಗ ವರ್ಬ್ಸ್ 3 ಫಾರ್ಮ್ಗಳಲ್ಲಿ ಇರುತ್ತೆ. ವರ್ಬ್ 1, ವರ್ಬ್ 2, ವರ್ಬ್ 3. ಈ ಇಂಗ್ಲಿಷ್ ಗ್ರಾಮರ್ ಕಲಿಬೇಕಾದ್ರೆ, ಇಂಗ್ಲಿಷ್ ನಲ್ಲಿ ಮಾತಾಡ್ಬೇಕಂತ ಅನ್ಕೊಂಡ್ರೆ ಈ ವರ್ಬ್ಸ್ ಗಳ 3 ಫಾರ್ಮ್ ಬೇಕೇ ಬೇಕು, ಕಲಿಲೇಬೇಕು. ಇಲ್ಲದೆ ಇದ್ರೆ ಇಂಗ್ಲಿಷ್ ಯಾವ ಕಾರಣಕ್ಕೂ ಬರುವುದಿಲ್ಲ. ಅದಕ್ಕಂದಲೇ ನಾವು ನಮ್ಮ ಕೋರ್ಸಿನ ಮೊದಲ ಭಾಗದಲ್ಲಿನೇ ಇದನ್ನ ನಾವು ಪ್ರಾಕ್ಟೀಸ್ ಮಾಡಿಸ್ತೀವಿ. ಓಕೆ, ನಮ್ಮ ಕೋರ್ಸು 3 ಹಂತಗಳಲ್ಲಿ ನಡೀತದೆ: ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್, ಗ್ರಾಮರ್ ಅಂಡ್ ಕಂಪೋಸಿಷನ್. ವೊಕ್ಯಾಬ್ಯುಲರಿ ಡೆವಲಪ್ಮೆಂಟ್ ಮತ್ತು ಗ್ರಾಮರ್ ಸೈಮಲ್ಟೇನಿಯಸ್ ಆಗಿ ಹೋಗ್ತದ. ಈ ವೊಕ್ಯಾಬ್ಯುಲರಿ ಟಾಪಿಕ್ ಮುಗಿದ ತಕ್ಷಣ ನಾವು ಗ್ರಾಮರ್ ಅನ್ನ ಹೇಳ್ತೀವಿ. ಆಮೇಲೆ ಇಡೀ ಗ್ರಾಮರ್ ಟಾಪಿಕ್ಸ್ ಎಲ್ಲ ಮುಗಿದ ಮೇಲೆ ಕಂಪೋಸಿಷನ್ ಪಾರ್ಟ್ ಅನ್ನ ಶುರು ಮಾಡ್ತೀವಿ. ಅದು ಡಿಸ್ಕ್ರಿಪ್ಟಿವ್ ಇರ್ತದೆ. ಅಂದ್ರೆ ಟ್ರಾನ್ಸ್ಲೇಷನ್, ಎಸ್ಸೆ ಬರೆಯುವುದು, ಪ್ಯಾರಾಗ್ರಾಫ್ ರೈಟಿಂಗ್ ಅಂತದ್ರ ಬಗ್ಗೆ ಕಂಪೋಸಿಷನ್ ಪಾರ್ಟ್ ಇರುತ್ತೆ. ಈಗ ವರ್ಬ್ಸ್: ಥ್ರೆಟನ್, ಥ್ರೆಟನ್ಡ್, ಥ್ರೆಟನ್ಡ್. ಥ್ರೆಟನ್ ಅಂತಂದ್ರೆ ಹೆದರಿಸು, ಅಂಜಿಸು. ಓಕೆ, ಥ್ರೆಟನ್, ಥ್ರೆಟನ್ಡ್, ಥ್ರೆಟನ್ಡ್. ಥ್ರೋ, ಥ್ರಿವ್, ಥ್ರೋನ್. ನೋಡು, ಕಾಮನ್ ಆಗಿ ಬಳಸುವಂತ ವರ್ಡ್. ಥ್ರೋ, ಥ್ರಿವ್, ಥ್ರೋನ್. ಹೊಗೆ, ಎಸೆ. ಥ್ರಿವ್ ಆಗತ್ ನೋಡ್ರಿ, ಥ್ರೋನ್ ಆಗತ್ತ. ಥ್ರೆಡ್, ಟ್ರಾಡ್, ಟ್ರಾಡನ್. ಹೆಜ್ಜೆ ಇಡು, ಟ್ರೆಡ್, ಟ್ರೆಡ್ಡಿಂಗ್, ಹೆಜ್ಜೆ ಇಡು. ಟ್ರಾಡ್ ನೋಡ್ರಿ, ಟ್ರಾಡ್, ಟ್ರಾಡನ್. ಅಂಡರ್ಸ್ಟ್ಯಾಂಡ್, ಅಂಡರ್ಸ್ಟುಡ್, ಅಂಡರ್ಸ್ಟುಡ್. ತಿಳಿದುಕೋ, ಅರ್ಥೈಸಿಕೋ. ವೇರ್, ಓರ್, ವಾರ್ನ್. ವೇರ್, ಓರ್, ಓರ್ನ್. ಓರ್ನನು ಅಂತ ಹೇಳ್ಬೋದು, ವಾರ್ನನು ಅಂತ ಹೇಳ್ಬೋದು. ಬಟ್ ಕರೆಕ್ಟ್ ಪ್ರೊನೌನ್ಸಿಯೇಷನ್ ಈಸ್ ಓರ್ನ್, ಲೈಕ್ ದಿಸ್. ವೇರ್, ಓರ್, ಓರ್ನ್. ಓಕೆ, ಧರಿಸು ಅಂತ ಅರ್ಥ. ಈ ತರ ನಾವು ಒಮ್ಮೆಲೆ ಹಿಂಗ ಓದಿದ್ರೆ ನೆನಪಿನಲ್ಲಿ ಉಳಿಯುವುದಿಲ್ಲ ಅದು. ನಾವು ಅದಕ್ಕಾಗಿ 3 ಸಲ ರಿಪಿಟೇಷನ್ ಮಾಡಿಸ್ತೇನೆ ನಾನು. ನೀವು ಬೇಕಾದ್ರೆ 5 ಸಲ 10 ಸಲ ಹಿಂಗ ರಿಪಿಟೇಷನ್ ಮಾಡ್ಬೇಕು ಅವನು, ಅಂದ್ರೆ ನೆನಪಿನಲ್ಲಿ ಉಳಿತಾವ. ಯಾಕೆ ರಿಪಿಟೇಷನ್ ಮಾಡ್ಲೇಬೇಕಂತಂದ್ರ ಇವು ಬರ್ದೇನೆ ನಮ್ ಇಂಗ್ಲಿಷ್ ಅನ್ನ ಮುಂದ್ ಹೋಗಕ್ ಆಗೋದಿಲ್ಲ, ಗ್ರಾಮರ್ ಅನ್ನ ಕಲಿಯಕ್ ಆಗೋದಿಲ್ಲ, ಅಥವಾ ನಿಮಗೆ ಮಾತಾಡಕ್ ಆಗೋದಿಲ್ಲ. ಸೊ ಈಗ ಗ್ರಾಮರ್ ಕ್ಲಾಸ್ ನಲ್ಲಿ ನೀವು ನೋಡ್ತಾ ಇದ್ದೀರಿ ಎಷ್ಟು ಇಂಪಾರ್ಟೆಂಟ್ ಅವು. ಗ್ರಾಮರ್ ಕಲಿಯುವಾಗ, ಅದು ಮಾತಾಡುವಾಗ ಎಷ್ಟು ಇಂಪಾರ್ಟೆಂಟ್ ಆಗ್ತಾವ ಅನ್ನೋದು ನೀವು ಅದನ್ನ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದೀರಿ. ಓಕೆ, ಆದ್ದರಿಂದ ನಾನು ಇಲ್ಲಿ 3 ಸಲ ರಿಪಿಟೇಷನ್ ಮಾಡ್ತೀನಿ. ಥ್ರೆಟನ್, ಥ್ರೆಟನ್ಡ್, ಥ್ರೆಟನ್ಡ್. ಥ್ರೆಟನ್, ಥ್ರೆಟನ್ಡ್, ಥ್ರೆಟನ್ಡ್. ಥ್ರೆಟನ್, ಥ್ರೆಟನ್ಡ್, ಥ್ರೆಟನ್ಡ್. ಥ್ರೋ, ಥ್ರಿವ್, ಥ್ರೋನ್. ಥ್ರೋ, ಥ್ರಿವ್, ಥ್ರೋನ್. ಥ್ರೋ, ಥ್ರಿವ್, ಥ್ರೋನ್. ಥ್ರೆಡ್, ಟ್ರಾಡ್, ಟ್ರಾಡನ್. ಥ್ರೆಡ್, ಟ್ರಾಡ್, ಟ್ರಾಡನ್. ಥ್ರೆಡ್, ಟ್ರಾಡ್, ಟ್ರಾಡನ್. ಅಂಡರ್ಸ್ಟ್ಯಾಂಡ್, ಅಂಡರ್ಸ್ಟುಡ್, ಅಂಡರ್ಸ್ಟುಡ್. ಅಂಡರ್ಸ್ಟ್ಯಾಂಡ್, ಅಂಡರ್ಸ್ಟುಡ್, ಅಂಡರ್ಸ್ಟುಡ್. ಅಂಡರ್ಸ್ಟ್ಯಾಂಡ್, ಅಂಡರ್ಸ್ಟುಡ್, ಅಂಡರ್ಸ್ಟುಡ್. ವೇರ್, ಓರ್, ಓರ್ನ್. ವೇರ್, ಓರ್, ಓರ್ನ್. ವೇರ್, ಓರ್, ಓರ್ನ್. ಓಕೆ, ಈ ತರ 3 ಸಾರಿ ರಿಪಿಟೇಷನ್ ಮಾಡ್ಬೇಕು ಅಟ್ಲೀಸ್ಟ್. ಯಾಕಂದ್ರ ನೆನಪಿನಲ್ಲಿ ಉಳ್ದಂಗ ಆಗ್ತಾವ. ಇಲ್ದೇ ಇದ್ರೆ ನೆನಪಿನಲ್ಲಿ ಉಳಿಯೋದಿಲ್ಲ. ಅಥವಾ ನೀವು ಸಾಕಷ್ಟು ಸಾರಿ ಇಂಥ ವರ್ಡ್ಸ್ ಗಳನ್ನ ನಿಮ್ಮ ಡೇ ಟು ಡೇ ಲೈಫ್ ದಲ್ಲಿ ಬಳಸ್ತಿರ್ತೀರಿ. ಅವಾಗನೇ ನೀವು ತಿಳ್ಕೊಳ್ಬೇಕು, ಈ ನಾನು ಒಂದು ವರ್ಬ್ ಹೇಳಿದೀಗ ಅದರ ಇನ್ನು 2 ಫಾರ್ಮ್ ಯಾವವು ಅಂತೇಳಿ
ನೀವು ಅಲ್ಲೇ ಮನಸ್ಸಿನಲ್ಲೇ ಅನ್ಕೊಳ್ಬೇಕು. ಅಂದ್ರ ಹಾಗೆ ಮಾಡೋದ್ರಿಂದ ಏನಾಗುತ್ತ, ಆ ಎಲ್ಲೆಲ್ಲಿ ಫಿಕ್ಸ್ ಉಳಿತಾವ. ಇಲ್ಲದೇ ಇದ್ರ ಅವು ನೆನ್ಪಿಟ್ಕೊಳ್ಳೋದು ಕಠಿಣ ಆಗುತ್ತೆ. ಓಕೆ, ಈಗ ನಾವು ನೆಕ್ಸ್ಟ್ ಗ್ರಾಮರ್ ಟಾಪಿಕ್, ಯೂಸೇಜ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್. ಈಗ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಹೇಳ್ತಾ ಇದ್ದೀವಿ. ಫಸ್ಟ್ ಗ್ರಾಮರ್ ಟಾಪಿಕ್ ತಗೊಂಡಿದ್ದು ನಾವು ಟೆನ್ಸ್. ಓಕೆ, ನಿಮ್ಮೆಲ್ರಿಗೂ ಗೊತ್ತಿದೆ, ಟೆನ್ಸ್ ಬಂತು ಅಂದ್ರೆ, ನೀವು ಕಲಿತ್ರಿ ಅಂತಂದ್ರೆ ಟೆನ್ಸ್ ಒಂದು 50% ಇಂಗ್ಲಿಷ್ ನಲ್ಲಿ ಮಾತಾಡಕ್ ಬಂದಾಗ ಮತ್ತು ಬಹಳಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡ್ತೀರಿ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ದಲ್ಲಿ. ಅಷ್ಟು ಇಂಪಾರ್ಟೆಂಟ್ ಇದು ಟೆನ್ಸ್. ಓಕೆ, ಅದಕ್ಕಿಂತಲೇ ನಾವು ಇನ್ ಡಿಟೇಲ್ ಆಗಿ ಟೆನ್ಸ್ ಅನ್ನ ನಾನು ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಈಗ ಸಿಂಪಲ್ ಪಾಸ್ಟ್ ಟೆನ್ಸಿಗೆ ಅದೇನಿ, ಪ್ರೆಸೆಂಟ್ ಟೆನ್ಸ್ ಅದರಲ್ಲಿ 4 ಇರ್ತಾವ, ಪಾಸ್ಟ್ ಟೆನ್ಸ್ ಅದರಲ್ಲಿ 4 ಇರ್ತಾವ, ಫ್ಯೂಚರ್ ಟೆನ್ಸ್ ಅದರಲ್ಲಿ 4 ಇರ್ತಾವ. ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್. ಓನ್ಲಿ ಪ್ರೆಸೆಂಟ್ ಟೆನ್ಸ್ ಒಂದು ಬೇರೆ, ಅದರಲ್ಲಿ 4. ಓಕೆ, ಇದನ್ನು ಹೇಳಿದೀನಿ. ಓನ್ಲಿ ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮ್ am, is, are. Simple present tense is helping verbs do, does. Present continuous tense is helping verb am, is, are. Sorry. Present perfect tense is helping verbs have, has. Present perfect continuous tense is helping verb have been, has been. Okay. ಇಲ್ಲಿಯೂ ಸಹಿತ have, has ಅನೇ, ಬಟ್ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ನಲ್ಲಿ ಇರುವಂತ have, has ಗೆ ಇದಕ್ಕ ವ್ಯತ್ಯಾಸ ಗೊತ್ತಾಗ್ಲಿ ಅಂತೇಳಿ have been, has been ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂಡ್ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿರುವ ಹೆಲ್ಪಿಂಗ್ ವರ್ಬ್ಸ್ ಹ್ಯಾವ್, ಹ್ಯಾಸ್. ಇಲ್ಲಿ ಬೀನ್, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಬರುವಂತ ಬೀನ್ ಪದ ಕಂಟಿನ್ಯೂಸ್ ಫಾರ್ಮ್ ಅನ್ನ ತೋರಿಸಲಿಕ್ಕೆ ಬಂದಿರ್ತದ. ಓಕೆ, ಮತ್ತೆ ಇಲ್ಲೂ ಆಮ್, ಈಸ್, ಆರ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿನೂ ಆಮ್, ಈಸ್, ಆರ್. ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿನೂ ಆಮ್, ಈಸ್, ಆರ್. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿನೂ ಆಮ್, ಈಸ್, ಆರ್ ಅದಾವ. ಇಲ್ಲಿ ಇವಕ್ಕೆ ಟು ಬಿ ಫಾರ್ಮ್ಸ್ ಅಂತೀವಿ. ಇಲ್ಲಿ ಇರುವಿಕೆಯನ್ನ ಮಾತ್ರ ಸೂಚಿಸ್ತಾವ ಅವು. ಇಲ್ಲಿ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ ಇರುವಿಕೆಯನ್ನ ಸೂಚಿಸುತ್ತಲ್ಲ, ಕ್ರಿಯಾಪದಕ್ಕೆ ಹೆಲ್ಪ್ ಮಾಡಕ್ ಬಂದಿರ್ತಾವ ಇಲ್ಲಿ. ಓಕೆ, ಇವುಗಳ ಮುಂದೆ ಕ್ರಿಯಾಪದ ಇರ್ತತಿ ಇಲ್ಲಿ. ಓಕೆ, ಅಂಡ್ ಓನ್ಲಿ ಪಾಸ್ಟ್ ಟೆನ್ಸ್ ಟು ಬಿ ಫಾರ್ಮ್ ವಾಸ್, ವರ್. ಓನ್ಲಿ ಪ್ರೆಸೆಂಟ್ ಟೆನ್ಸ್ ಟು ಬಿ ಫಾರ್ಮ್ ಆಮ್, ಈಸ್, ಆರ್. ಓನ್ಲಿ ಪಾಸ್ಟ್ ಟೆನ್ಸ್ ಟು ಬಿ ಫಾರ್ಮ್ ವಾಸ್, ವರ್. ಸಿಂಪಲ್ ಪಾಸ್ಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಡಿಡ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಹೆಲ್ಪಿಂಗ್ ವರ್ಬ್ ಡೂ, ಡಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಡಿಡ್. ಅಲ್ಲಿ 2 ಹೆಲ್ಪಿಂಗ್ ವರ್ಬ್ಸ್, ಇಲ್ಲಿ ಒಂದೇ ಹೆಲ್ಪಿಂಗ್ ವರ್ಬ್. ಇಟ್ ಈಸ್ ಫಾರ್ ಆಲ್ ಸಬ್ಜೆಕ್ಟ್ಸ್. ಫಾರ್ ಆಲ್ ಸಬ್ಜೆಕ್ಟ್ಸ್, ಎಲ್ಲ ಸಬ್ಜೆಕ್ಟ್ಸ್ಗೂ ಡಿಡ್ ಅನ್ನ ಯೂಸ್ ಮಾಡ್ತೇವೆ ನಾವು. ಅಲ್ಲಿ ಹಾಗಿಲ್ಲ, ಐ, ವಿ, ಯು, ದೇ ಇದ್ದಾಗ ಡೂ ಯೂಸ್ ಮಾಡ್ತೀವಿ, ಹಿ, ಶಿ ಇಟ್ಟಿದ್ದಾಗ ಡಸ್ ಯೂಸ್ ಮಾಡ್ತೀವಿ. ಓಕೆ, ಈಗ ಯೂಸೇಜ್ ಆಫ್ ಸಿಂಪಲ್ ಪಾಸ್ಟ್ ಟೆನ್ಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರೆ ಏನು? ಆಕ್ಷನ್ happened in the past and completed. It is used to show an action which was happened in the past and completed. ಒಂದು ಕ್ರಿಯೆ ಭೂತಕಾಲದಲ್ಲಿ ಆಗಿ, ಇಮಿಡಿಯೇಟ್ ಪಾಸ್ಟ್ ಇರಬಹುದು, ಟೋಟಲ್ ಆಗಿ ಭೂತಕಾಲದಲ್ಲಿ ಆಗಿ, ಪಾಸ್ಟ್ ದಲ್ಲಿ ಆಗಿ, ಅದು ಕಂಪ್ಲೀಟೆಡ್ ಆಗಿದೆ ಅಂತ ಹೇಳುವಾಗ ಈ ಟೆನ್ಸ್ ಅನ್ನ ಬಳಕೆ ಮಾಡ್ತೀವಿ. ಓಕೆ, ಇದ್ರ ಫಾರ್ಮುಲಾ ಏನು? ಸಬ್ಜೆಕ್ಟ್, V2, ಆಬ್ಜೆಕ್ಟ್, ಅಫರ್ಮೇಟಿವ್ ಫಾರ್ಮುಲಾ. 4 ತರದ ಸೆಂಟೆನ್ಸ್ ಇರ್ತಾವ. ಎಲ್ಲಾ ಟೆನ್ಸ್ ಗಳಲ್ಲಿ 4 ಟೈಪ್ ಸೆಂಟೆನ್ಸಸ್ ಅದಾವ. ಅಫರ್ಮೇಟಿವ್, ನೆಗೆಟಿವ್, ಇಂಟ್ರಾಗೇಟಿವ್, ನೆಗೆಟಿವ್ ಇಂಟ್ರಾಗೇಟಿವ್. ಏನೇ ಮಾತಾಡ್ರಿ ನೀವು, ಈ 60 ಸೆಂಟೆನ್ಸ್ ಗಳಲ್ಲಿ ಯಾವ್ದಾದ್ರು ಒಂದು ಮಾತಾಡ್ತಿರ್ತೀವಿ ನಾವು. ಟೆನ್ಸ್ ಗೆ ಸಂಬಂಧಪಟ್ಟ ಹಾಗೆ ಮಾತಾಡಿದ್ರೆ 60 ಸೆಂಟೆನ್ಸ್ ಯಾವ್ಯಾವು ನೋಡ್ರಿ. ಪ್ರೆಸೆಂಟ್ ಟೆನ್ಸ್ ದಲ್ಲಿ 4, ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ದಲ್ಲಿ 4, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ 4, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ 4, ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ ದಲ್ಲಿ 4. ಇಲ್ಲಿ 20 ಆದವು. ಓನ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ 20 ಆದವು. ಹಾಗೆ ಪಾಸ್ಟ್ ಟೆನ್ಸ್ ದಲ್ಲಿ 20 ಸೆಂಟೆನ್ಸ್, ಫ್ಯೂಚರ್ ಟೆನ್ಸ್ ದಲ್ಲಿ 20 ಸೆಂಟೆನ್ಸ್. ಟೋಟಲ್ 60 ಸೆಂಟೆನ್ಸ್ ಗಳಲ್ಲಿ ನಾವು ಡೈಲಿ ಮಾತಾಡ್ತಿರ್ತೀವಿ. ಟೆನ್ಸಿಗೆ ಸಂಬಂಧಪಟ್ಟಂತ ವಾಕ್ಯಗಳನ್ನು ಮಾತಾಡ್ತಿರ್ತೀವಿ. ಸಾಕಷ್ಟು ಸೆಂಟೆನ್ಸ್ ಗಳನ್ನ ಮಾತಾಡ್ತಿರ್ತೀವಿ. ಬಟ್ ನಾವು ಮಾತನಾಡುವಂತ ಕನ್ನಡ ಸೆಂಟೆನ್ಸ್, ವಾಕ್ಯ ಅಥವಾ ಮಾತು ಯಾವ ಟೆನ್ಸಿಗೆ ಸಂಬಂಧಪಟ್ಟಿದೆ ಅಂತ ನಮಗೆ ಗೊತ್ತಾಗಬೇಕು ಕನ್ನಡದಲ್ಲಿ. ಆವಾಗ ಅದನ್ನ ಟ್ರಾನ್ಸ್ಲೇಷನ್ ಮೂಲಕ ನಾವು ಮಾತಾಡಕ ಕಲಿಬೇಕು. ಓಕೆ, ಟ್ರಾನ್ಸ್ಲೇಷನ್ ಮೆಥಡ್ ಬಹಳ ಸೂಕ್ತ ಈಗಿನ ಒಂದು ಏಜ್ ನಲ್ಲಿ, ಅಥವಾ ಈಗಿನ ಒಂದು ಈ ಹಂತದಲ್ಲಿ. ನಾವು ಇಂಗ್ಲಿಷ್ ಟು ಇಂಗ್ಲಿಷ್ ಕಲಿಯಲಿಕ್ಕೆ ಹೋದ್ರೆ
ಬರ್ತಾತ ಮಾತಾಡ್ಲಿಕ್ಕೆ ಆಗ್ಬೋದು, ಬಟ್ ಗ್ರಾಮ್ಯಾಟಿಕಲ್ ಮಿಸ್ಟೇಕ್ಸ್ ಭಾಳ ಆಗ್ತಾವ ಮತ್ತು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗೋದಿಲ್ಲ ಅದು. ಈ ತರ ಮಾಡಿದ್ರೆ ನೀವು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಅನ್ನು ಫೇಸ್ನು ಮಾಡ್ತೀರಿ ಅಂಡ್ ಇಂಗ್ಲಿಷ್ ನಲ್ಲಿ ಮಾತಾಡಕ್ನು ಬರ್ತದ. ಇಂಗ್ಲಿಷ್ ನಲ್ಲಿ ಮಾತಾಡೋದು ಸ್ವಲ್ಪ ಕಷ್ಟ ಆಗ್ಬೋದು, ಟ್ರಾನ್ಸ್ಲೇಷನ್ ಮೆಥಡ್ ಸ್ವಲ್ಪ ಟೈಮ್ ತಗೊಳುತ್ತದ. ಓಕೆ, ಸೊ ಸ್ವಲ್ಪ ಚಾಲೆಂಜಿಂಗ್ ಆಗಿರ್ತದ ಅದು. ಆದ್ರೆ ಪರ್ಫೆಕ್ಟ್ ಆಗಿ ಗ್ರಾಮೆಟಿಕಲ್ ಆಗಿ ಮಾತಾಡ್ತಾರೆ. ಓಕೆ, ನೀವು ಕಮ್ಯುನಿಕೇಶನ್ ಸಲುವಾಗಿ ಮಾತಾಡೋಕ್ ಹೋದ್ರೆ ಗ್ರಾಮರ್ ಏನು ಬೇಕಾಗಿರೋದಿಲ್ಲ. ನೀವು 4 ಜನದ ಜೊತೆ ಇಂಗ್ಲಿಷ್ ನಲ್ಲಿ ತಪ್ಪಾಗ್ಲಿ ಕರೆಕ್ಟ್ ಆಗ್ಲಿ ಮಾತಾಡ್ತಾ ಇದ್ರ, ಇಂಗ್ಲಿಷ್ ನ್ಯೂಸ್ ಚಾನಲ್ ಅನ್ನ ನೋಡ್ತಾ ಇದ್ರ, ನ್ಯೂಸ್ ಪೇಪರ್ ಅನ್ನ ನೋಡ್ತಾ ಇದ್ರ ಬರ್ತದ. ಬಟ್ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೆ ಹೆಲ್ಪ್ ಆಗೋದಿಲ್ಲ. ಓಕೆ, ಇನ್ಫ್ಯಾಕ್ಟ್ ಸ್ವಲ್ಪ ಮಟ್ಟಿಗೆ ಹೆಲ್ಪ್ ಆಗುತ್ತಾ, ಆದ್ರೆ ಈ ಟ್ರಾನ್ಸ್ಲೇಷನ್ ಮೆಥಡ್ ಕಲ್ತ್ರ ಹೆಚ್ಚು ಹೆಲ್ಪ್ ಆಗುತ್ತೆ. ಓಕೆ, ಸ್ವಲ್ಪ ಮಾತಾಡಕ ಲೇಟ್ ಆಗ್ಬೋದು, ಬಟ್ ಇಂಪೆಕೆಬಲ್ ಇಂಗ್ಲಿಷ್ ಅನ್ನ ಮಾತಾಡ್ತೀರಿ, ಪ್ಯೂರ್ ಇಂಗ್ಲಿಷ್ ಅನ್ನ ಮಾತಾಡ್ತೀರಿ. ಓಕೆ, ಈ ಅರ್ಥದಲ್ಲಿ ಈ ಸಿಂಪಲ್ ಪಾಸ್ಟ್ ಟೆನ್ಸ್ ಅಂದ್ರೇನು? ಆಕ್ಷನ್ ಹ್ಯಾಪನ್ಡ್ ಇನ್ ದ ಪಾಸ್ಟ್ ಅಂಡ್ ಕಂಪ್ಲೀಟೆಡ್ ಟು ಶೋ, ಟು ಎಕ್ಸ್ಪ್ರೆಸ್ an action which happened in the past and completed. ಒಂದು ಕ್ರಿಯೆ ಪಾಸ್ಟ್ ದಲ್ಲಿ ಆಗಿದೆ, ಕಂಪ್ಲೀಟೆಡ್ ಆಗಿದೆ ಅಂತ ಹೇಳುವಾಗ. ಓಕೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲೂ ಕ್ರಿಯೆ ಪಾಸ್ಟ್ ದಲ್ಲಿ ಆಗಿರ್ತದ, ಪ್ರೆಸೆಂಟ್ ದಲ್ಲಿ ಹೇಳ್ತಿರ್ತೀವಿ. ಅದ್ರ ಪ್ರೆಸೆಂಟ್ ಮೇಲೆ ಹೆಚ್ಚು ಒತ್ತು ಇರ್ತದ ಅಲ್ಲಿ. ಇಲ್ಲಿ ಪ್ರೆಸೆಂಟ್ ಒಂದು ಟೆನ್ಸ್ ದಲ್ಲಿ ಅಥವಾ ಪ್ರೆಸೆಂಟ್ ದಲ್ಲಿ ಹೆಚ್ಚು ಒತ್ತು ಇರುವುದಿಲ್ಲ ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ. ಓಕೆ, ನೋಡು, ನಾನು ನನ್ನ ಮನೆಗೆಲಸವನ್ನು ಮಾಡಿದ್ದೇನೆ, ಅದು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಇಲ್ಲಿ ಅದರ ಎಫೆಕ್ಟ್ ಪ್ರೆಸೆಂಟ್ ದಲ್ಲಿ ಇರ್ತಾತ. ಈಗ ಸಿಂಪಲ್ ಪಾಸ್ಟ್ ಟೆನ್ಸ್ ಹೇಳ್ತೀನಿ ನೋಡ್ರಿ, ನಾನು ನನ್ನ ಮನೆ ಕೆಲಸವನ್ನು ಮಾಡಿದೆನು. ಇಲ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಇದು ಸಿಂಪಲ್ ಪಾಸ್ಟ್ ಟೆನ್ಸ್, ಇದು ಇಲ್ಲಿ ಪ್ರೆಸೆಂಟ್ ಟೆನ್ಸ್ ದಲ್ಲಿ ಎಫೆಕ್ಟ್ ಇಲ್ಲ. ಐ ಮೀನ್ ಪ್ರೆಸೆಂಟ್ ದಲ್ಲಿ ಎಫೆಕ್ಟ್ ಇಲ್ಲ, ಅದು ಪಾಸ್ಟ್ ದಲ್ಲಿ ಮುಗಿದು ಹೋಗ್ಬಿಟ್ಟಿದೆ ಕ್ರಿಯೆ. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಸೆಂಟೆನ್ಸ್ ಹೇಳಿದ್ರ ಅದು ಪ್ರೆಸೆಂಟ್ ದಲ್ಲಿ ಎಫೆಕ್ಟ್ ಆಗಿರ್ತತ. ಓಕೆ, ಆ ಪ್ರೆಸೆಂಟ್ ದಲ್ಲಿ ಎಫೆಕ್ಟ್ ಉಳಿದಿರ್ತತ. ಸಿಂಪಲ್ ಪಾಸ್ಟ್ ಟೆನ್ಸ್ ಹೇಳಿದ್ರ ಪ್ರೆಸೆಂಟ್ ದಲ್ಲಿ ಎಫೆಕ್ಟ್ ಉಳಿದಿರುವುದಿಲ್ಲ. ಓಕೆ, ಅವನು ಮನೆ ಕೆಲಸವನ್ನು ಮಾಡಿದನು, ನಾನು ಮನೆ ಕೆಲಸವನ್ನು ಮಾಡಿದೆನು. ಗೊತ್ತಾಗದೇ ಇದ್ದಾಗ ವರ್ಬ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ರಿ. ನೋಡ್ರಿ, ನಾನು ಇಂಗ್ಲಿಷ್ ಅನ್ನು ಕಲಿತಿದ್ದೇನೆ, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ನಾನು ಇಂಗ್ಲಿಷ್ ಅನ್ನು ಕಲಿತೇನು, ಸಿಂಪಲ್ ಪಾಸ್ಟ್ ಟೆನ್ಸ್. ನೀವು ಕನ್ನಡ ವಾಕ್ಯಗಳನ್ನ ಸಾಂದರ್ಭಿಕವಾಗಿ ಕರೆಕ್ಟೇ ಮಾತಾಡ್ತಿರ್ತೀರಿ. ಯಾವಾಗ ನಾನು ಕಲಿತೇನೋ ಅಂತಿರೋ ಆವಾಗಲೇ ಅಂತೀರಿ, ಯಾವ ಸಂದರ್ಭದಲ್ಲಿ ಹೇಳ್ಬೇಕು ಅದೇ ಸಂದರ್ಭದಲ್ಲೇ ಹೇಳ್ತೀರಿ. ನಾನು ಇಂಗ್ಲಿಷ್ ಕಲ್ತೀನಿ ಅಂತ ಹೇಳ್ಬೇಕಾದ್ರೆ ಅದೇ ಸಂದರ್ಭದಲ್ಲೇನೆ ಹೇಳ್ತೀರಿ. ಅದಕ್ಕಾಗಿ ನನ್ನ ಕನ್ನಡದ ವಾಕ್ಯ ಯಾವ ಟೆನ್ಸಿಗೆ ಸಂಬಂಧಪಟ್ಟಿದೆ ಅಂತ ಗೊತ್ತಾದಾಗ ನೀವು ಇಮ್ಮಿಡಿಯೇಟ್ ಆಗಿ ಟ್ರಾನ್ಸ್ಲೇಷನ್ ಮಾಡಬಹುದು. ಆ ಸೂತ್ರದಕ್ಕೆ ಅನುಗುಣವಾಗಿ, ಆಯಾ ಟೆನ್ಸಿನ ಸೂತ್ರಕ್ಕೆ ಅನುಗುಣವಾಗಿ, ಆಯಾ ಟೆನ್ಸಿನ ಸೆಂಟೆನ್ಸ್ಗೆ ಅನುಗುಣವಾಗಿ, ಆ ಸೂತ್ರಕ್ಕೆ ಅನುಗುಣವಾಗಿ ನಾವು ಸೆಂಟೆನ್ಸ್ ಗಳನ್ನ ಕಟ್ಕೋಬಹುದು. ಓಕೆ, ಈಗ ನೋಡ್ರಿ, ಯೂಸೇಜ್ ಅಂದ್ರ ಯೂಸಸ್. ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯಾವಾಗ ಯೂಸ್ ಮಾಡ್ತೀವಿ ನಾವು, ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೀವಿ? ಇದೇ ಸಂದರ್ಭ. ಯಾವ ಸಂದರ್ಭ? ಪಾಸ್ಟ್ ದಲ್ಲಿ ಒಂದು ಕ್ರಿಯೆ ಆಗಿ ಕಂಪ್ಲೀಟೆಡ್ ಆಗಿದೆ ಅಂತ ಹೇಳುವಂತ ಸಂದರ್ಭದಲ್ಲಿ ಇದನ್ನ ಯೂಸ್ ಮಾಡ್ತೀವಿ. ಈಗಾಗಲೇ ಹೇಳಿದ್ದೀನಿ ನಾನು ಇದನ್ನ ಸ್ವಲ್ಪ ಕಂಟಿನ್ಯೂಯೇಷನ್ ಮಾಡ್ತೀನಿ ನಾನು ಇಲ್ಲಿ. ಟು ಎಕ್ಸ್ಪ್ರೆಸ್ ಅನ್ ಆಕ್ಷನ್ ಟುಕ್ ಪ್ಲೇಸ್ ಇನ್ ದ ಪಾಸ್ಟ್ ಅಂಡ್ ವಾಸ್ ಕಂಪ್ಲೀಟೆಡ್. ಇಂಥ ಸಂದರ್ಭದಲ್ಲಿ ಇದನ್ನ ಹೇಳ್ತೀವಿ. ಇದನ್ನ ಹಿಂದೆನೂ ಇದೇ ಸೆಂಟೆನ್ಸ್ ಅನ್ನ ಬರ್ದಿನಿ. ಈಗ ಒಂದು ಪ್ಯಾರಾದ ಮೂಲಕ ನಾನು ಅದನ್ನ ತಿಳಿಸ್ಕೊಡಕ ಪ್ರಯತ್ನ ಪಡ್ತೀನಿ. ಈಗ ನೋಡ್ರಿ, ಇವೆಲ್ಲ ಸಿಂಪಲ್ ಪಾಸ್ಟ್ ಟೆನ್ಸ್ ಸೆಂಟೆನ್ಸಸ್. ಐ ಕೇಮ್ ಟು ಬೆಂಗಳೂರು ಬೈ ಈವ್ನಿಂಗ್ ಟ್ರೈನ್. ಈವ್ನಿಂಗ್ ಟ್ರೈನ್ ಮೂಲಕ ನಾನು ಬೆಂಗಳೂರಿಗೆ ಬಂದೆ, ಬಂದಿದ್ದೇನೆ ಅಲ್ಲ, ಬಂದೆನು. ಓಕೆ, ಐ ಕೇಮ್ ಸಬ್ಜೆಕ್ಟ್ V2, ಉಳಿದಿದ್ದೆಲ್ಲ ಆಬ್ಜೆಕ್ಟ್. ನೋಡ್ರಿ, ಐ ಕೇಮ್ ನಾನು ಬಂದೆನು, ನಾನು ಬಂದಿದ್ದೇನೆ ಅಂದಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಓಕೆ, ಅಲ್ಲಿ ಪ್ರೆಸೆಂಟ್ ದಲ್ಲಿ ಎಫೆಕ್ಟ್ ಇರ್ತದ. ಐ ಕೇಮ್ ಟು ಬೆಂಗಳೂರು ಬೈ ಈವ್ನಿಂಗ್ ಟ್ರೈನ್ ಅಂದಾಗ ಪ್ರೆಸೆಂಟ್ ದಲ್ಲಿ ಎಫೆಕ್ಟ್ ಇರುವುದಿಲ್ಲ, ಕ್ರಿಯೆ ಮುಗಿದು ಹೋಗ್ಬಿಟ್ಟಿರ್ತದೆ ಹಿಂದ. ಆ ಅರ್ಥದಲ್ಲಿ ಇರ್ತದೆ. ಎರಡೂ ಪಾಸ್ಟ್ ದಲ್ಲಿ ಆದಂತ ಕ್ರಿಯೆಗಳನ್ನ ಸೂಚಿಸ್ತಾವ. ಇಷ್ಟೇ ಡಿಫರೆನ್ಸ್ ಅದು. ಓಕೆ, ಈಗ ಹೇಳಿದೀನಿ ನಾನು, ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಎಸ್ಟರ್ಡೇ, 2 days ago, ಓಕೆ, ಲಾಸ್ಟ್ ಇಯರ್, ಲಾಸ್ಟ್ ಮಂತ್, ಲಾಸ್ಟ್ ವೀಕ್, ಇಂಥ ಏನು ಪದಗಳು ಯೂಸ್ ಆಗುದಿಲ್ಲ. ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲಿ ಅವುಗಳನ್ನ ಯೂಸ್ ಮಾಡ್ತೀವಿ. ಓಕೆ, ಐ ಕೇಮ್ ಟು ಬೆಂಗಳೂರು ಬೈ ಈವ್ನಿಂಗ್ ಟ್ರೈನ್. ಐ ಟುಕ್ ಎನ್ ಆಟೋ ಟು ದ ಹೋಟೆಲ್. ನೋಡ್ರಿ, ಕೇಮ್ V2. ಐ ಟುಕ್ ಎನ್ ಆಟೋ ಟು ದ ಹೋಟೆಲ್.
ಟುಕ್ ಸಬ್ಜೆಕ್ಟ್ V2. ಐ ಟುಕ್ ನಾನು ಆಟೋ ತೆಗೆದುಕೊಂಡೆನು. ನಾನು ಒಂದು ಆಟೋ ತೆಗೆದುಕೊಂಡೆನು. ಟೇಕ್ ಟುಕ್ ಟೇಕನ್ ವರ್ಬ್ 2. ಐ ಟುಕ್ ಆನ್ ಆಟೋ ಟು ದ ಹೋಟೆಲ್. ನಾನು ಒಂದು ಆಟೋ ತೆಗೆದುಕೊಂಡು ಹೋಟೆಲ್ಗೆ ಹೋದೆನು ಅನ್ನುವ ಅರ್ಥ. ಓಕೆ, ಐ ಟುಕ್ ಆನ್ ಆಟೋ ಟು ದ ಹೋಟೆಲ್. ಹೋಟೆಲ್ಗೆ ಒಂದು ಆಟೋ ತೆಗೆದುಕೊಂಡು ಹೋದೆನು. ಅಥವಾ ಏನು ಕನ್ನಡದಲ್ಲಿ ಆ ರೀತಿಯಾಗಿನೂ ಹೇಳ್ಬಹುದು. ಇನ್ನೊಂದು ಯಾವ ರೀತಿ, ಐ ಟುಕ್ ಆನ್ ಆಟೋ ಟು ದ ಹೋಟೆಲ್. ನಾನು ಒಂದು ಆಟೋವನ್ನು ತೆಗೆದುಕೊಂಡು ಹೋಟೆಲ್ಗೆ ಹೋದೆನು ಅನ್ನುವ ಅರ್ಥ. ಓಕೆ, ಐ ಆರ್ಡರ್ಡ್ ಮಿಲ್ಕ್. ಅಂಡ್ ಬರ್ತದೆ. ಓಕೆ, ಐ ಆರ್ಡರ್ಡ್ ಮಿಲ್ಕ್ ಅಂಡ್ ರೆಸ್ಟೆಡ್ ಫಾರ್ ಸಮ್ ಟೈಮ್ ಇನ್ ಮೈ ರೂಮ್. ನೋಡ್ರಿ, ಐ ಆರ್ಡರ್ಡ್ ಫಾರ್ ಮಿಲ್ಕ್. ಮಿಲ್ಕ್ ಫಾರ್ ಅಂತಾನು ಬರಿಬಹುದು ನೀವು. ಐ ಆರ್ಡರ್ಡ್ ಫಾರ್ ಮಿಲ್ಕ್. ನಾನು ಮಿಲ್ಕಿಗೆ ಆರ್ಡರ್ ಮಾಡಿದೆ. ಆರ್ಡರ್ಡ್. ಓಕೆ, V2 ಫಾರ್ ಮಿಲ್ಕಿಗೆ ಆರ್ಡರ್ ಮಾಡಿದೆ. ಐ ಆರ್ಡರ್ಡ್ ಫಾರ್ ಮಿಲ್ಕ್ ಅಂಡ್ ರೆಸ್ಟೆಡ್. ಇಲ್ಲಿಯೂ V2 ಐತಿ ನೋಡ್ರಿ. ಅಂದ್ರೆ ಸೆಂಟೆನ್ಸ್ ಎರಡು ಅದಾವ. ಐ ಆರ್ಡರ್ಡ್ ಫಾರ್ ಮಿಲ್ಕ್, ಐ ರೆಸ್ಟೆಡ್ ಫಾರ್ ಸಮ್ ಟೈಮ್ ಇನ್ ಮೈ ರೂಮ್. ಎರಡ್ ತರ. ಓಕೆ, ಅಂದ್ರೆ ಎರಡು ಸೆಂಟೆನ್ಸ್ ಸೇರಿ ಒಂದೇ ಮಾಡಿದ್ದೀನಿ ನಾನು. ಐ ಆರ್ಡರ್ಡ್ ಫಾರ್ ಮಿಲ್ಕ್ ಅಂಡ್ ರೆಸ್ಟೆಡ್ ಫಾರ್ ಸಮ್ ಟೈಮ್ ಇನ್ ಮೈ ರೂಮ್. ನಾನು ಮಿಲ್ಕಿಗೆ ಆರ್ಡರ್ ಮಾಡಿ ರೂಮಿನಲ್ಲಿ ರೆಸ್ಟ್ ತೆಗೆದುಕೊಂಡೆನು ಅನ್ನುವಂತ ಅರ್ಥ. ಓಕೆ, ರೆಸ್ಟೆಡ್ ವಿಶ್ರಾಂತಿಯನ್ನು ತೆಗೆದುಕೊಂಡೆನು. ಐ ಆರ್ಡರ್ಡ್ ಫಾರ್ ಮಿಲ್ಕ್ ಅಂಡ್ ರೆಸ್ಟೆಡ್ ಫಾರ್ ಸಮ್ ಟೈಮ್ ಇನ್ ಮೈ ರೂಮ್. ನೋಡ್ರಿ, ಎಲ್ಲ ಸಿಂಪಲ್ ಪಾಸ್ಟ್ ಟೆನ್ಸ್ ದಲ್ಲೇನೆ ಹೇಳ್ತಾ ಇದ್ದೀನಿ ನಾನು. ವೆನ್ ದ ವೇಟರ್ ಬ್ರಾಟ್ ಮಿಲ್ಕ್. ಒಬ್ಬ ವೇಟರ್ ಮಿಲ್ಕ್ ತಂದಾಗ. ಇವೆಲ್ಲ ಬೇರೆ ಬೇರೆ ಟಾಪಿಕ್ ನಲ್ಲಿ ಬರ್ತಾವ, ಅವುಗಳನ್ನ ಇನ್ನೂ ಹೇಳಿಲ್ಲ. ಬಟ್ ಇಲ್ಲಿ ನನ್ನ ಉದ್ದೇಶ ಏನು, ಸಿಂಪಲ್ ಪಾಸ್ಟ್ ಟೆನ್ಸ್ ಸೆಂಟೆನ್ಸ್ ಹಿಂಗಿರ್ತಾವ ಅಂತ ಹೇಳ್ತಾ ಇದ್ದೀನಿ. ಅದ್ರ ಮೇಲೆ ಲಕ್ಷ್ಯ ನಿಮ್ಮ ಗಮನ ಇರಲಿ. ಓಕೆ, ಐ ಆರ್ಡರ್ಡ್ ಸಬ್ಜೆಕ್ಟ್ V2. ಅಗೇನ್ ಸಬ್ಜೆಕ್ಟ್ V2. ಸಬ್ಜೆಕ್ಟ್ ಯಾವ್ದಿಲ್ಲ. ಅಗೇನ್ ಆಯ್ನ ಆರ್ಡರ್ ಮಾಡಿದಾರ ನಾನು, ರೆಸ್ಟ್ ತಗೊಂಡಾರ ನಾನು. ಅದಕ್ಕೆ ಇಲ್ಲಿ ಎರಡು ಸೆಂಟೆನ್ಸ್ ಸೇರಿ ಒಂದೇ ಆಗಿದೆ ಅದು. ಓಕೆ, ಫಾರ್ ಸಮ್ ಟೈಮ್ ಇನ್ ಮೈ ರೂಮ್. ವೆನ್ ದ ವೇಟರ್ ಬ್ರಾಟ್ ಮಿಲ್ಕ್. ವೇಟರ್ ಸಬ್ಜೆಕ್ಟ್, ಬ್ರಾಟ್ V2. ವೆನ್ ದ ವೇಟರ್ ಬ್ರಾಟ್ ಮಿಲ್ಕ್, ಐ ಥ್ಯಾಂಕ್ಡ್ ಹಿಮ್. ವೇಟರ್ ಮಿಲ್ಕ್ ತಂದಾಗ ನಾನು ಅವನಿಗೆ ಧನ್ಯವಾದ ಹೇಳಿದ್ದೇನೆ ಅಲ್ಲ, ಹೇಳಿದೆನು. ಓಕೆ, ಲೈಕ್ ದಿಸ್. ಐ ಹ್ಯಾಡ್ ಮಿಲ್ಕ್. ಇದು ಹ್ಯಾಡ್ ಅನ್ನೋದು ಹ್ಯಾವ್, ಹ್ಯಾಡ್ ಹೆಲ್ಪಿಂಗ್ ವರ್ಬ್ನು ಹೌದು, ಮೇನ್ ವರ್ಬ್ನು ಹೌದು. ಓಕೆ, ಹ್ಯಾವ್, ಹ್ಯಾಡ್. ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ದಲ್ಲಿ ಹ್ಯಾವ್, ಹ್ಯಾಸ್ ಏನು ಹೆಲ್ಪಿಂಗ್ ವರ್ಬ್ ಬರ್ತತಲ್ಲ, ಅಲ್ಲಿ ಹೆಲ್ಪಿಂಗ್ ವರ್ಬ್ ಅದು. ಇಲ್ಲಿ ಮೇನ್ ವರ್ಬ್. ಐ ಹ್ಯಾಡ್ ಮಿಲ್ಕ್. ನಾ ಮಿಲ್ಕ್ ತೆಗೆದುಕೊಂಡೆ ಅಂತ, ತಗೊಂಡಿದ್ದೀನಿ ಅಂತ, ತಗೊಂಡೆ ಅಂತ. ಐ ಹ್ಯಾಡ್ ಮಿಲ್ಕ್ ಅಂಡ್ ಸ್ಲೆಪ್ಟ್. ಮಿಲ್ಕ್ ತಗೊಂಡು ಮಲಗಿದೆ ಅಂತ ಅರ್ಥ. ಓಕೆ, ಅಂಡ್ ಲೇಟರ್ ಐ ಗಾಟ್ ಅಪ್. ನೋಡ್ರಿ, ಎಲ್ಲ ಸಬ್ಜೆಕ್ಟ್ V2. ಐ ಹ್ಯಾಡ್ ಸಬ್ಜೆಕ್ಟ್ V2. ಹ್ಯಾವ್, ಹ್ಯಾಡ್ V2 ಅಂಡ್ ಸ್ಲೆಪ್ಟ್. ಇಲ್ಲೂ ಎರಡು ಸೆಂಟೆನ್ಸ್ ಸೇರಿ ಒಂದ್ ಮಾಡಿ. ಐ ಹ್ಯಾಡ್ ಮಿಲ್ಕ್, ಐ ಸ್ಲೆಪ್ಟ್. ಐ ಹ್ಯಾಡ್ ಮಿಲ್ಕ್, ಐ ಸ್ಲೆಪ್ಟ್. ಎರಡು ಸೆಂಟೆನ್ಸ್ ಸೇರಿ ಐ ಹ್ಯಾಡ್ ಮಿಲ್ಕ್ ಅಂಡ್ ಸ್ಲೆಪ್ಟ್. ಇಲ್ಲೂ V2. ಸ್ಲೆಪ್ಟ್. ಲೇಟರ್ ಐ ಗಾಟ್ ಅಪ್. ಆಮೇಲೆ ನಾನು ಎದ್ದು ಸ್ನಾನವನ್ನು ಮಾಡಿದೆನು. ಲೈಕ್ ದಿಸ್. ಸ್ನಾನ ಮಾಡಿದ್ದೇನೆ ಅಲ್ಲ, ಮಾಡಿದೆನು. ಅಂಡ್ ವೆಂಟ್ ಔಟ್. ಹೊರಗೆ ಹೋದೆನು. ನೋಡ್ರಿ, ಲೇಟರ್ ನಂತರ ಐ ಗಾಟ್ ಅಪ್. ನಾನು ಎದ್ದೆನು ಅಂಡ್ ಸ್ನಾನವನ್ನು ಮಾಡಿದೆನು. ಐ ಹ್ಯಾಡ್ ಬಾತ್ ಅಂಡ್ ವೆಂಟ್ ಔಟ್. ಗೋ, ವೆಂಟ್, ಗಾನ್. ಓಕೆ, ನಾನು ಹೊರಗೆ ಹೋದೆನು. ನೋಡಿ, ಎಲ್ಲ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತಾ ಇದೀವಿ ಈ ಒಂದು ಪ್ಯಾರಾದಲ್ಲಿ. ಈ ತರ ನೀವು ಸಣ್ಣ ಸಣ್ಣ ಪ್ಯಾರಾಗಳನ್ನ ಏನು ಮಾಡಬೇಕು. ಸೆಂಟೆನ್ಸ್ ಅನ್ನ ಯೂಸ್ ಮಾಡಿ ಮಾಡಬೇಕು. ಸಿಂಪಲ್ ಪಾಸ್ಟ್ ಟೆನ್ಸ್ ಇರಬಹುದು, ಅಥವಾ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಸೆಂಟೆನ್ಸ್ ಅನ್ನು ಯೂಸ್ ಮಾಡಿ ಮಾಡಬಹುದು, ಅಥವಾ ಓನ್ಲಿ ಪ್ರೆಸೆಂಟ್ ಟೆನ್ಸ್ ಸೆಂಟೆನ್ಸ್ ಗಳನ್ನ ಯೂಸ್ ಮಾಡಿ ಒಂದು ಪ್ಯಾರಾವನ್ನು ಮಾಡಬಹುದು. ಅಂದ್ರೆ ನೀವು ಬೇಗನೆ ಕಲಿತೀರಿ. ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಗೂ ಹೆಲ್ಪ್ ಆಗುತ್ತಾ, ಈ ಕಡೆ ನೀವು ಮಾತಾಡಾಕ ಬರೆಯಾಕ ಬಂದಾಗನು ಆಗುತ್ತಾ. ಓಕೆ, ಯಾವ್ದಾದ್ರು ಒಂದು ಸನ್ನಿವೇಶನ ಸೃಷ್ಟಿ ಮಾಡ್ಕೊಳ್ಳೋದು, ಅದನ್ನ ಅದೇ ಟೆನ್ಸ್ ನಲ್ಲೇ ಬರೆಯೋದು, ಅಥವಾ 3-4 ಟೆನ್ಸ್ ಸೇರಿ ಒಂದು ಪ್ಯಾರಾ ಮಾಡೋದು, ಹಾಗೂನು ಬರ್ತದೆ. ಓಕೆ, ಲೈಕ್ ದಿಸ್. ಹಾಗೇನೂ ಮಾಡ್ಬೋದು ನೀವು. ಓಕೆ, 3-4 ಸೆಂಟೆನ್ಸ್ ಸೇರಿ ಒಂದು ಪ್ಯಾರಾವನ್ನ ಮಾಡೋದು, ಅಥವಾ ಎಲ್ಲಾ ಟೆನ್ಸ್ ಸೇರಿ ಒಂದು ಪ್ಯಾರಾವನ್ನು ಬರಿಬಹುದು ನೀವು. ಓಕೆ, ಆ ತರನು ನೀವು ಪ್ರಾಕ್ಟೀಸ್ ಮಾಡಬಹುದು. ಈ ಅರ್ಥದಲ್ಲಿ
ನಾವು ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡ್ತೀವಿ. ಯಾವಾಗ ಒಂದು ಕ್ರಿಯೆ ಪಾಸ್ಟ್ ದಲ್ಲಿ ಮುಗಿದು ಹೋಗಿದೆ, ಕಂಪ್ಲೀಟೆಡ್ ಆಗಿದೆ ಅಂತ ಸಂದರ್ಭವನ್ನು ಹೇಳುವಾಗ ಸಿಂಪಲ್ ಪಾಸ್ಟ್ ಟೆನ್ಸ್ ಅನ್ನ ಯೂಸ್ ಮಾಡುತ್ತೇವೆ. ಓಕೆ, ನೆಕ್ಸ್ಟ್ ಇದನ್ನ ಮತ್ತೆ ಯಾವ ಸಂದರ್ಭದಲ್ಲಿ ಬಳಕೆ ಮಾಡ್ತೀವಿ ಅನ್ನೋದನ್ನ ಮುಂದಿನ ಕ್ಲಾಸ್ದಲ್ಲಿ ಹೇಳ್ತೀವಿ. ಓಕೆ, ಇನ್ನೊಮ್ಮೆ ನಮ್ಮ ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ, ಲೈಕ್ ಮಾಡ್ರಿ. ಥ್ಯಾಂಕ್ ಯು.